ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಚಾಪ್ಟರ್ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಅದು ಹಾಮ ನಾಯಕ ಅವರ ದೀಪಾವಳಿಯ ನೆನಪುಗಳು. ಬನ್ನಿ ಹಾಮ ನಾಯಕ ಅವರ ಸಣ್ಣ ಪರಿಚಯವನ್ನು ಮಾಡಿಕೊಂಡು ಈ ಒಂದು ಪ್ರಬಂಧಕ್ಕೆ ಹೋಗೋಣ. ಹಾಮ ನಾಯಕರವರು ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ 1931ರಲ್ಲಿ ಜನಿಸ್ತಾರೆ. ತಂದೆ ಶ್ರೀನಿವಾಸ ನಾಯಕ, ತಾಯಿ ರುಕ್ಮಿಣಿಯಮ್ಮ. ಹೀಗೆ ತನ್ನ ಜೀವನವನ್ನ ಆರಂಭ ಮಾಡಿದಂತ ಇವರು ಸಾಹಿತ್ಯಿಕ ಕೃಷಿಯನ್ನ ಮಾಡ್ತಾನೆ ಕನ್ನಡ ಸಾಹಿತ್ಯವನ್ನ ಬೆಳೆಸಿದ್ದಾರೆ. ಹೀಗೆ ನೋಡುವಾಗ ಅವರ ಕೆಲವು ಕೃತಿಗಳನ್ನ ನೋಡೋಣ. ಸಾಹಿತ್ಯ ಸಲ್ಲಾಪ, ಸಂಪುಟ, ಸಂಪದ ಹೀಗೆ ಮೊದಲಾದ ಕೃತಿಗಳನ್ನ ಬರಿತಾ ಬಂದಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳೊಟ್ಟಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಿದ್ದಾರೆ. ಇವರು 2000 ಇಸವಿಯಲ್ಲಿ ನಮ್ಮಿಂದ ದೂರ ಆಗ್ತಾರೆ ಅಂತಕ್ಕಂಥದ್ದು. ಈಗ ಇವರು ಕೊಟ್ಟಿರ್ತಕ್ಕಂಥ ಒಂದು ಪ್ರಬಂಧ ದೀಪಾವಳಿಯ ನೆನಪುಗಳು. ಇದನ್ನ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ತಕ್ಷಣ ಬಂದು ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ತೀರಲ್ಲ. ವಿಡಿಯೋಗೆ ಹೋಗೋಣ ಬನ್ನಿ. ಹಾಮ ನಾಯಕ ಅವರು ಈ ಪ್ರಬಂಧವನ್ನ ಹೀಗೆ ಆರಂಭ ಮಾಡ್ತಾರೆ. ಕರ್ಮವೀರ ಪತ್ರಿಕೆಯ ಸಂಪಾದಕ ಮಿತ್ರರು ತಮ್ಮ ದೀಪಾವಳಿಯ ಸಂಚಿಕೆಗೆ ನಾನೊಂದು ಹರಟೆಯನ್ನು ಬರೆದು ಕೊಡಬೇಕೆಂದು ಕೇಳಿದ್ದಾರೆ. ಹೀಗೆ ಪ್ರಬಂಧವನ್ನ ಆರಂಭ ಮಾಡ್ತಾರೆ. ಅಂದ್ರೆ ಯಾರೋ ಪತ್ರಿಕೆಯಲ್ಲಿದ್ದಂಥ ಸಂಪಾದಕರೊಬ್ರು ಇವ್ರ ಸ್ನೇಹಿತರಂತೆ. ಅವರು ಕೇಳಿದ್ರಂತೆ ಇವ್ರನ್ನ, ನೀವೊಂದು ಹರಟೆಯನ್ನ ನಮ್ಮ ಪತ್ರಿಕೆಗಾಗಿ ಬರೆದು ಕೊಡಿ ಅಂತ. ಅವ್ರು ಹೇಳ್ತಾರೆ, ಹರಟೆ ಅಂದ ತಕ್ಷಣ ನನ್ಗೊಂಥರ ವಿಚಿತ್ರ ಅಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಹರಟೆಯ ಬಗ್ಗೆ ನಾನು ಯಾವತ್ತೂ ಬರ್ದವನೇ ಅಲ್ಲ. ಜೊತೆಗೆ ನನ್ನನ್ನ ಹರಟೆಯನ್ನ ಬರ್ಕೊಡಿ ಅಂತ ಕೇಳಿದ್ರಲ್ಲ, ಇದು ಸ್ವಲ್ಪ ಒಂದು ವಿಭಿನ್ನವಾದಂತ ಆಯಾಮ ಅಂತ ನಾನು ಅಂದ್ಕೊಂಡೆ. ಜೊತೆಗೆ ತಕ್ಷಣದಲ್ಲಿ ಕುವೆಂಪುರವರ ಒಂದು ಮಾತು ನನಗೆ ನೆನಪಾಯ್ತು. ಅದೇನಂತ ಹೇಳಿದ್ರೆ, ಹರಟೆ ಎನ್ನುವುದು ಬೇಜಾರಿಗೆ ಪೂರ್ವ ಅನುಭವಗಳೆಂಬ ಸ್ವಪ್ನ ಅರಣ್ಯದಲ್ಲಿ ಪೋಲಿಯಾಗಿ ಅಲೆಯುವ ಒಂದು ಏನು ನೆನಪುಗಳಿರುತ್ತೋ ಅದನ್ನೇ ಹರಟೆ ಎಂಬುತ್ತೇವೆ ಎಂಬುದಾಗಿ ಕುವೆಂಪುರವರು ಬರ್ಕೊಂಡಿದ್ರಂತೆ. ಆ ಮಾತು ಹಾಮ ನಾಯಕ ಅವರಿಗೆ ತಕ್ಷಣದಲ್ಲಿ ನೆನಪು ಬಂತಂತೆ. ಹಾಗಾದ್ರೆ ನಮ್ಮ ಅನುಭವಗಳೇನಿದ್ದಾವೋ ಅವುಗಳನ್ನ ಸುಮ್ಮನೆ ಮಾತಾಡ್ಕೊಳ್ಳೋದು ಇದು ಹರಟೆ ಆಗುತ್ತಲ್ವಾ ಅಂತ ಅನ್ನಿಸ್ತಂತೆ. ತಕ್ಷಣದಲ್ಲಿ ತಾನು ಹಿಂದೆ ಅನುಭವಿಸಿದ ಎಲ್ಲಾ ಘಟನೆಗಳನ್ನ ನೆನೆಸ್ಕೊಳ್ಳೋದಕ್ಕೆ ಆರಂಭ ಮಾಡದಂತೆ ಹಾಮ ನಾಯಕ ಅವರು. ಹೀಗೆ ಹಾಮ ನಾಯಕರವರು ಈ ಹರಟೆಯ ಬಗ್ಗೆ ಲೇಖನವನ್ನ ಬರೆದು ಕೊಡಲು ಒಪ್ಕೊಳ್ತಾರೆ. ಆಗ ಇವರಿಗೆ ನೆನಪಾದ ಘಟನೆಯೇ ಈ ದೀಪಾವಳಿಯ ನೆನಪು. ತಾವು ಬಾಲ್ಯದಲ್ಲಿ ದೀಪಾವಳಿಯನ್ನ ಹೇಗೆ ಆಚರಿಸ್ತಾ ಇದ್ರು, ಅದೂ ಮಲೆನಾಡಿನಲ್ಲಿ, ಆ ಎಲ್ಲ ನೆನಪುಗಳನ್ನ ಈಗ ತೇಲಿಸ್ತಾ ಬರ್ತಾರೆ. ಆ ಒಂದು ಪ್ರಬಂಧವೇ ಈಗ ಮುಂದುವರಿತಾ ಹೋಗುತ್ತೆ. ಬನ್ನಿ ಮುಂದುವರಿಸೋಣ. ದೀಪಾವಳಿ ಅಂದ ಮೇಲೆ ಮತ್ತೆ ಬರುತ್ತೆ. ಬೇಂದ್ರೆ ಅವರು ಹೇಳೋ ಹಾಗೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ನಮ್ಗೆಲ್ಲ ಗೊತ್ತಿರೋ ಮಾತೆ. ಅಂತೆಯೇ ಹಾಮ ನಾಯಕರವರು ಯುಗಾದಿ ಅಂದ್ರೆ ಮರಳಿ ಬರ್ತಾ ಇರುತ್ತೆ. ಆದ್ರೆ ನಮ್ಮ ನೆನಪಿನ ಆಳದಲ್ಲಿ ಉಳಿದಿರ್ತಕ್ಕಂಥ ಯುಗಾದಿಗಳಿದೆಯಲ್ಲ, ಅದರಲ್ಲೂ ಹಾಮ ನಾಯಕ ಅವರು ಬಾಲ್ಯದಲ್ಲಿ ದೀಪಾವಳಿಯನ್ನು ಆಚರಿಸುವ ನೆನಪುಗಳಿದೆಯಲ್ಲ, ಇದು ಒಂದು ಅಚ್ಚಳಿಯದ ನೆನಪು,
ಜೊತೆಗೆ ಒಂದು ವಿಭಿನ್ನವಾದ ನೆನಪು, ಅದನ್ನ ನಾನು ಈಗ ಮುಂದುವರಿಸ್ತಾ ಹೋಗ್ತೀನಿ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಹಾಮಾನಾಯಕರವರು ಚಿಕ್ಕವರಾಗಿದ್ದಾಗ ಮತ್ತೆ ಈ ಲೇಖನವನ್ನ ಬರೆಯುವಾಗ ಈ ಎರಡು ಅಂತರಗಳನ್ನ ಅವ್ರು ನೆನ್ಸ್ಕೊಳ್ತಾನೆ. ನಮ್ಮದು ಹಳ್ಳಿಯಲ್ಲಿ ನಿಸರ್ಗದ ಅಡಿಯಲ್ಲಿ ನೀರವ ಪ್ರಶಾಂತ ಕಣಿವೆಯಲ್ಲಿ ಸುಖವಾಗಿ ನಿದ್ರಿಸುತ್ತಿದ್ದ ಆ 4 ಮನೆಗಳ ಗುಂಪಿನಲ್ಲಿ, ಅಂದ್ರೆ ಮಲೆನಾಡಿನಲ್ಲಿ 4 ಒಂದಿದ್ರು ಕೂಡ ಊರೇ, ಅಂತದ್ರಲ್ಲಿ ಇವ್ರ ಊರಲ್ಲಿ 4 ಮನೆಯಂತೆ. ಆ ಮನೆಯಲ್ಲಿ ಈಗ ಎಷ್ಟೆಲ್ಲ ಬದಲಾವಣೆ ಆಗೋಗಿದೆ. ಆದ್ರೆ ನನ್ನ ಬಾಲ್ಯದಲ್ಲಿ ಕಂಡಂಥ ಆ ಎಲ್ಲ ಕ್ಷಣಗಳು ಈಗ ನೆನ್ಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗ್ತದೆ ಅಂತಕ್ಕಂಥದನ್ನ ಹೇಳ್ತಾನೆ ಮುಂದುವರಿತಾ ಹೋಗ್ತಾರೆ. ಇವರ ಬಾಲ್ಯದ ಎಜುಕೇಶನ್ ಅಂತ ಹೇಳಿದ್ರೆ ಊರುಗಳಲ್ಲಿ ನಡೀತಾ ಇರ್ಲಿಲ್ವಂತೆ. ಯಾಕಂದ್ರೆ ಮಲೆನಾಡು 1-2 ಮನೆಗಳಿರ್ತಾ ಇದ್ದೋ, 1-2 ಮನೆಗೆ ಶಾಲೆಗಳಿರೋದು ಕಷ್ಟ ಆಗ್ತಾ ಇತ್ತು. ಇಂತಹ ಸನ್ನಿವೇಶದಲ್ಲಿ ಅವರು ಸಂಬಂಧಿಕರ ಮನೆಯಲ್ಲಿ ತಮ್ಮ ವಿದ್ಯಾಭ್ಯಾಸಗಳನ್ನ ಮುಗಿಸ್ಬೇಕಾಗಿತ್ತಂತೆ. ಹಾಗೆ ಇವರು ಸಂಬಂಧಿಕರ ಮನೆಗೆ ಹೋಗಿ ಸೇರ್ಕೊಂಡು ವಿದ್ಯಾಭ್ಯಾಸವನ್ನ ಮುಗಿಸುವಂತ ಸಂದರ್ಭದಲ್ಲಿ ದೀಪಾವಳಿ ಅಂತ ಹೇಳಿದ್ರೆ ಊರಿಗೆ ಬರ್ಲೇಬೇಕು. ಅದೊಂದು ದೊಡ್ಡ ಹಬ್ಬ ಇವ್ರ ಊರಲ್ಲಿ. ಇಂತಹ ಸಂದರ್ಭದಲ್ಲಿ ಪ್ರತಿ ದೀಪಾವಳಿಗೆ ಹಾಮಾನಾಯಕ ಅವರು ಬಂದೇ ಬರ್ತಾರೆ ಅಂತಕ್ಕಂಥ ಒಂದು ಮನೋಭಾವದಲ್ಲಿ ಊರಿನ ತನ್ನ ಊರಿಗೆ ಸ್ನೇಹಿತರು ಕೂಡ ಯಾವಾಗ್ಲೂ ಕಾಯ್ತಿರೋರಂತೆ. ಜೊತೆಗೆ ಹಾಮಾನಾಯಕರವ್ರಿಗೆ ಈ ಸಂಬಂಧಿಕರ ಮನೆಯಲ್ಲಿ ಎಜುಕೇಶನ್ ಹೀಗೆಲ್ಲ ಮಾಡ್ತಾ ಎಷ್ಟೊತ್ತಿಗೆ ನನ್ನ ಊರನ್ನ ಸೇರ್ಕೊಬಿಡ್ಬೇಕು, ಆ ಪರಿಸರವನ್ನ ಸೇರ್ಕೋಬೇಕು, ಗೆಳೆಯರನ್ನ ಸೇರ್ಕೋಬೇಕು, ಎಷ್ಟೊತ್ತಿಗೆ ಈ ಒಂದು ದೀಪಾವಳಿ ಹಬ್ಬ ಬಂದ್ಬಿಡುತ್ತೆ ಅನ್ನೋ ಕಾತರದಲ್ಲಿ ಇದ್ರಂತೆ. ಅವರೇ ಹೇಳ್ತಾರೆ, ಈ ಭೂಮಿ ಹುಣ್ಣಿಮೆ ಅಂತಕ್ಕಂಥದ್ದು ಏನ್ ಬರ್ತಾ ಇತ್ತೋ, ಆ ಭೂಮಿ ಹುಣ್ಣಿಮೆ ಯಾವಾಗ ಬರುತ್ತೆ ಅಂತಕ್ಕಂಥದನ್ನ ಕಾಯ್ದು ಅದಕ್ಕಿಂತ 4 ದಿನ ಮುಂಚಿತವಾಗಿ ನಾನು ರೆಡಿ ಆಗ್ಬಿಡ್ತಾ ಇದ್ದೆ ಊರಿಗೆ ಹೋಗ್ಲಿಕ್ಕೆ ಅಂತಕ್ಕಂಥದನ್ನ ನೆನಪು ಮಾಡ್ಕೋತಾರೆ. ಜೊತೆಗೆ ಅದರಂತೆ ಊರಿಗೆ ಬಂದಂತವ್ರು ತನ್ನ ಸ್ನೇಹಿತರೊಟ್ಟಿಗೆ ಹಲವಾರು ಕೌತುಕದ ಘಟನೆಗಳನ್ನ ನೆನ್ಸ್ಕೊಳ್ಳೋದು, ಅಲ್ಲಿ ನಡೆದಂತ ಕೌತುಕ ಘಟನೆಗಳನ್ನ ಇವ್ರು ಹೇಳೋದು, ಇಲ್ಲಿ ನಡೆದಂತ ಕೌತುಕದ ಘಟನೆಗಳನ್ನ ಇವರು ಅವ್ರಿಗೆ ಹೇಳೋದು, ಹೀಗೆ ಬಹುತೇಕವಾಗಿ ಹಂಚ್ಕೊಳ್ತಿದ್ರಂತೆ. ಇವರು ಹೇಳ್ತಾರೆ, ನಮ್ಗೆ ದೀಪಾವಳಿ ಅಂತ ಹೇಳಿದ್ರೆ ಬರೀ ದೀಪಗಳ ಹಬ್ಬ ಅಲ್ಲ, ಅದು ನಮ್ಗೆ ಗೋವುಗಳ ಹಬ್ಬವೂ ಕೂಡ ಆಗಿತ್ತು, ಗೋವುಗಳನ್ನ ನಾವು ಸಿಂಗರಿಸುವ ಹಬ್ಬವೂ ಕೂಡ ಆಗಿತ್ತು ಅಂತಾರೆ. ಅದಕ್ಕೆ ಹೇಳ್ತಾರೆ, ಗೋವುಗಳನ್ನ ಕೇವಲ ಏನೋ ಮೈಗಳನ್ನ ತೊಳೆದು ಈ ರೀತಿಯಲ್ಲಿ ಸಿಂಗಾರ ಮಾಡ್ತಿರ್ಲಿಲ್ಲ. ನಾವು ಬಹುತೇಕವಾಗಿ ಅವುಗಳಿಗೆ ಸರಗಳನ್ನ ಮಾಡ್ತಾ ಇದ್ದೋ. ಅದು ಹೂವಿನ ಸರ. ಯಾವ ಹೂವು ಅಂತ ಹೇಳಿದ್ರೆ ಉಗ್ಣಿಕಾಯಿ ಹೂವು ಏನ್ ಬರುತ್ತೋ ಆ ಉಗ್ಣಿಕಾಯಿಯ ಸರ ಮಾಡ್ತಿದ್ರಂತೆ. ಜೊತೆಗೆ ಗಿಲ್ಗಿಚ್ಚಿ ಕಾಯಿ ಅಂತ ಏನ್ ಬರ್ತಿತ್ತು, ಆ ಗಿಲ್ಗಿಚ್ಚಿ ಕಾಯಿನ ಸರ ಮಾಡ್ತಿದ್ರಂತೆ. ಹಳ್ಳಿಗರಾಗಿದ್ರೆ ಇವುಗಳ ಅನುಭವ ಚೆನ್ನಾಗಿರುತ್ತೆ. ಇದೊಂದು ಉಗ್ನಿಕಾಯಿ, ಗಿಲ್ಗಿಚ್ಚಿ ಕಾಯಿ ಅಂತ ಬರುತ್ತೆ. ಆ ಕಾಯಿಗಳಲ್ಲಿ ಸರಗಳನ್ನ ಮಾಡಿ ಈ ಹಸುಗಳಿಗೆ, ಎತ್ತುಗಳಿಗೆ ಹಾಕ್ತಕ್ಕಂಥದ್ದು. ಅಂದ್ರೆ ಹಸುಗಳ ಹಬ್ಬ, ಗೋವುಗಳ ಹಬ್ಬ ಅಂದ್ಮೇಲೆ ಅವುಗಳ ಕತ್ತುಗಳಿಗೆ ಮಾಲೆಯಾಗಿ ಮಾಡ್ತಕ್ಕಂಥದ್ದು. ಬಹುತೇಕವಾಗಿ ಇದೊಂದು ವಿಶೇಷ ಅಂತ ಇವ್ರ ಊರಲ್ಲಿ. ಹೀಗೆ ದೀಪಾವಳಿಯ ಸಂದರ್ಭದಲ್ಲಿ ಇವರು ಈ ಕಾಯಿಗಳನ್ನ ಹರಿಸಿ, ಉಗ್ನಿಕಾಯಿ, ಗಿಲ್ಗಿಚ್ಚಿ ಕಾಯಿಗಳನ್ನ ಹರಿಸಿ ಕಾಡುಗಳಿಗೆ ಹೋಗ್ಬಿಟ್ರೆ ಸತ್ಯಾನುಸಾರ ಅವುಗಳನ್ನ ಸಂಪಾದಿಸಿ ತಂದು ಮಾಲೆಯನ್ನ ಮಾಡಿ ಈ ಗೋವುಗಳಿಗೆ ಹಾಕೋದು ಅಂತ ಹೇಳಿದ್ರೆ, ಇವರು ಜೊತೆಯಲ್ಲಿ ಹೋದಂತ ಹಲವಾರು ಹುಡುಗಿಯರು, ಇವರ ಊರಿಗೆ ಹುಡುಗಿಯರು ಯಾರು ಹೆಚ್ಚು ಕಲೆಕ್ಟ್ ಮಾಡಿರ್ತಾರೋ ಅಂಥವರ ಸಾಮರ್ಥ್ಯವನ್ನ ಅವ್ರು ಅಳಿತಾ ಇದ್ರಂತೆ. ಜೊತೆಗೆ ನಸು ನಗ್ತಾ ಇದ್ರಂತೆ, ಇವ್ರ ಸಾಮರ್ಥ್ಯ ಹೆಚ್ಚು ಅಂತ ಹೇಳ್ಕೊಳ್ತಿದ್ದಂತೆ. ಈ ಉಗಿನಿಕಾಯಿಯ ಸಂಪಾದನೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಇವರು ಒಬ್ಬೊಬ್ರೆ ಹೋಗ್ತಿರ್ಲಿಲ್ವಂತೆ. ಬಹುತೇಕವಾಗಿ ಇವರು ಒಂದೊಂದು ಗುಂಪಿನಲ್ಲಿ 2 ಅಥವಾ 3 ಇರ್ತಾ ಇದ್ರಂತೆ. ಈ 2-3 ಇರುವ ಒಂದು ಗುಂಪಿನವರು ಇನ್ನು ಹಲವಾರು ಗುಂಪುಗಳನ್ನ ಇದೇ ರೀತಿ ಮಾಡ್ಕೊಳ್ತಿದ್ರಂತೆ. ಅದಕ್ಕೆ ಹೇಳ್ತಾರೆ, ನಮ್ಮಲ್ಲಿ ಸುಮಾರು ಒಂದು 3-4 ಗುಂಪುಗಳು ಒಂದು ಗುಂಪಿಗೆ 2 ಅಥವಾ 3 ಜನರಂತೆ ಮಾಡ್ಕೊಳ್ತಾ ಇದ್ದೋ. ಮತ್ತೆ ಕಾಡಿಗೆ ಹೋಗುವಂತ ಸಂದರ್ಭ ಪೂರ್ವ ನಿರ್ಧರಿತ ಆಗಿತ್ತು. ಆ ಸ್ಥಳಗಳು ಕೂಡ ಪೂರ್ವ ನಿಯೋಜಿತ ಆಗಿತ್ತು. ನಾವು ಹೊರಟ ಸ್ಥಳದಿಂದ
ಅದನ್ನ ಹುಡುಕಾಟವನ್ನ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಏನು ನಾವು ನಿರ್ಧರಿಸಿದ್ವೋ ಯಾವ ಜಾಗ ಬರ್ಬೇಕು ಅಂತ ಅದೇ ಜಾಗಕ್ಕೆ ಬಂದು ಸೇರ್ತಾ ಇದ್ದೋ. ಹೀಗೆ ಈ ಉಗನಿಕಾಯಿ ಗಿಲಿಗಿಚ್ಚೆ ಕಾಯಿಗಳನ್ನ ನಾವು ಸಂಗ್ರಹ ಮಾಡ್ತಾ ಇದ್ದೋ. ಈ ಸಂಗ್ರಹ ಮಾಡುವ ಸಂದರ್ಭದಲ್ಲಿ ಒಂದು ವಿಶೇಷತೆಗಳು ಇತ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ತರದ ಹುಡುಗರೆಲ್ಲ ಈ ಪಕ್ಕದ ಊರವರು ಕೂಡ ಇರ್ತಾ ಇದ್ರು. ಅವರು ಕೂಡ ಇದೇ ರೀತಿಯಾಗಿ ಸಂಗ್ರಹಕ್ಕೆ ಬರ್ತಾ ಇದ್ರು. ಆ ಸಂಗ್ರಹ ಮಾಡುವಾಗ ಅವರು ಸಂಗ್ರಹ ಮಾಡಿದವನ ಕೆಲವು ಪೊಟರ್ಗಳಲ್ಲಿ ಹುದುಗಿಸಿಡ್ತಾ ಇದ್ರು. ನಾವು ಅದನ್ನೇ ಕಾಯ್ತಾ ಇದ್ದೋ, ಹೋಗಿ ಕದ್ದು ಬಿಡೋದು. ಈಗ ಅವ್ರವನ್ನ ನಾವು ಕದ್ದಿದೀವಿ ಅಂತ ಹೇಳಿದ್ರೆ ನಮ್ಮವನ್ನ ಅವ್ರು ಕದೀತಿರ್ಲಿಲ್ವಾ? ಕದೀತಾ ಇದ್ರು. ನಾವೇನಾದ್ರೂ ಹಾಗೆ ಒಂದ್ ಕಡೆ ಹುದುಗಿಸಿಟ್ಟು ಮತ್ತೆಲ್ಲಾದ್ರೂ ಹುಡಿಕೊಂಡ್ ಬರೋಣ ಅಂತ ಹೋದಾಗ ಅವ್ರು ಬಂದ್ ಕದ್ದೊಟ್ಟೋಗ್ ಬಿಡೋರು. ಇದು ಸಾಮಾನ್ಯ ಆಗ್ಬಿಟ್ಟಿತ್ತು, ಇದೊಂದು ವಿಶೇಷ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದುವರೆದಂತೆ ಈಗ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋದು. ಇನ್ನು ರಾತ್ರಿ 4-6 ಹಣತೆಗಳನ್ನ ಹಚ್ಕೊಂಡು ಆ ಹಣತೆಯ ಬೆಳಕಿನಲ್ಲೇ ಅವುಗಳ ಕಟ್ಟುವಿಕೆನ ಮಾಡೋದು, ಕಟ್ಟಿ ಸರ್ವಾಗಿ ಮಾಡೋದು, ಹಾರವಾಗಿ ಮಾಡೋದು. ಈ ಕೆಲಸ ಇಡೀ ರಾತ್ರಿ ನಡೀತಾ ಇತ್ತು. ಹೀಗೆ ನಾವು ಈ ಒಂದು ಗಿಲ್ಗಿಚ್ಚಿ ಮತ್ತೆ ಉಗ್ನಿಕಾಯಿಗಳ ಸಂಗ್ರಹವನ್ನು ಮಾಡಿ ಹಾರವನ್ನ ತಯಾರು ಮಾಡಿ ಇಟ್ಕೊಳ್ತಾ ಇದ್ದೋ. ನಂತರದಲ್ಲಿ ಕಾಲ್ನಡೆ ಅಂದ್ರೆ ಹಸುಗಳು ಗೋವುಗಳು ಏನಿದ್ವೋ ಅವುಗಳ ಕತ್ತಿಗೆ ಅವುಗಳನ್ನ ಹಾಕುವ ಏರ್ಪಾಟನ್ನ ಮಾಡಿ ಇಟ್ಕೊಳ್ತಾ ಇದ್ದೋ ಎಂಬುದಾಗಿ ಹೇಳ್ತಾರೆ. ಹೀಗೆ ದೀಪಾವಳಿ ಹಬ್ಬದ ಮತ್ತು ಗೋವುಗಳ ಹಬ್ಬದ ಕಾರಣಕ್ಕಾಗಿ ಇಷ್ಟೆಲ್ಲ ಏರ್ಪಾಟುಗಳನ್ನ ನಾವು ಮಾಡ್ಕೊಳ್ತಾನೆ ಇದ್ದೋ. ಜೊತೆಗೆ ಊರಲ್ಲಿ ಹಸಿಕೊಪ್ಪದ ಒಬ್ಬ ಫಕೀರ ಇದ್ದ, ಫಕೀರ್ ಸಾಹೇಬ ಅಂತಾನೆ ಕರಿತಾ ಇದ್ದ ಅವನ್ನ. ಅವನು ಹಸಿಕೊಪ್ಪದಿಂದ ನಮ್ಮೂರಿಗೆ ಬಂದು ನಮ್ಮೂರಿನಲ್ಲಿ ಬೀಡು ಬಿಡ್ತಾ ಇದ್ದ. ಅವನ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಅವನೇನು ಬಣ್ಣದ ಕಾಗದಗಳನ್ನ ತರ್ತಾ ಇದ್ನೋ ಆ ಬಣ್ಣದ ಕಾಗದಗಳಲ್ಲಿ ಅವನು ಈ ದೀಪದ ಗೂಡುಗಳನ್ನ ತಯಾರು ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಅಲ್ಲಲ್ಲಿ ಕಂಬಗಳನ್ನ ನೆಟ್ಟು ಆ ದೀಪಗಳನ್ನ ನೇತು ಹಾಕ್ತಿದ್ದ. ಅಂದ್ರೆ ದೀಪದ ಗೂಡುಗಳನ್ನ ನೇತು ಹಾಕ್ತಿದ್ದ. ಅವನಿಗೆ ಆ ಸಿಂಗಾರ ಮಾಡೋದೇ ಒಂದು ಕೆಲಸ. ಅವನು ಹೀಗೆ ಸಿಂಗಾರ ಮಾಡಿದ್ರೆ ಅವನಿಗೆ ಆ ಸಾಹೇಬನಿಗೆ 2 ವೀಳ್ಯದೆಲೆಗಳನ್ನೋ 2 ಅಡಿಕೆಗಳನ್ನೋ ಅವನಿಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದೋ ಅಂತಾರೆ. ಅಂದ್ರೆ ಅಷ್ಟಕ್ಕೆ ಅವನು ಅಷ್ಟೆಲ್ಲ ಸಿಂಗಾರಗಳನ್ನ ಮಾಡಿ ಕೊಡ್ತಾ ಇದ್ದ. ಜೊತೆಗೆ ಅವನು ಗೂಡುಗಳನ್ನ ತಯಾರು ಮಾಡೋ ಸಂದರ್ಭದಲ್ಲಿ ಅವನು ಕಟ್ಟು ಮಾಡಿ ಉಳಿದಂತ ಕಾಗದಗಳಿದ್ವಲ್ಲ ಅವುಗಳನ್ನ ಈ ಹಾಮನಾಯಕರು ಸ್ನೇಹಿತರು ಎತ್ಕೊಬಿಡೋರಂತೆ. ಇವರು ಆ ಬೇಕಾದಂತ ಸಿಂಗಾರಗಳನ್ನ ಮಾಡ್ಕೊಳ್ತಿದ್ರಂತೆ ಎಂಬುದಾಗಿ ಹೇಳ್ಕೊಳ್ತಾ ಹೋಗ್ತಾರೆ. ಇನ್ನು ಮುಂದುವರೆದು ಹೇಳ್ತಾರೆ, ಈ ಅಮಾವಾಸ್ಯೆಯ ದಿನ ಏನಿತ್ತೋ ಅವತ್ತೇ ನಾವು ಕಾಲ್ನಡೆಗಳನ್ನ ಅಂದ್ರೆ ಗೋವುಗಳನ್ನ ಸ್ವಚ್ಛಗೊಳಿಸ್ತಾ ಇದ್ದೋ, ಅವುಗಳ ಮೈಗಳನ್ನ ತೊಳಿತಾ ಇದ್ದೋ. ಆ ಮೈ ತೊಳೆಯುವುದೇ ನಮಗೆ ಒಂದು ದೊಡ್ಡ ಉತ್ಸಾಹ. ಜೊತೆಗೆ ಆರ್ಭಟ ಇರ್ತಾ ಇತ್ತು ನಮ್ಮಲ್ಲಿ. ಅದೆಂತಹ ಆರ್ಭಟ ಅಂತೀರೋ, ಎತ್ತುಗಳು ಮತ್ತೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಗೌರಿ ಅಂತ ಹಸುವನ್ನ ತೊಳೆಯೋದು ಬಹಳ ಸಂತೋಷದ ವಿಚಾರ ಆಗಿತ್ತು ನಮ್ಗೆಲ್ಲ ಅಂತಕ್ಕಂಥದನ್ನ ಹಂಚ್ಕೊಳ್ತಾ ಹೋಗ್ತಾರೆ. ಇನ್ನು ಅವತ್ತಿನ ರಾತ್ರಿ ಇವ್ರಿಗೆಲ್ಲ ನಿದ್ರೆ ಇಲ್ಲವಂತೆ. ಯಾಕಂತ ಹೇಳಿದ್ರೆ ಮುಂದಿನ ದಿನದ ಅಭ್ಯಂಜನ ಏನಿದೆಯೋ ಆ ಅಭ್ಯಂಜನಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗಿತ್ತಂತೆ. ಅದಕ್ಕೆ ಹೆಣ್ಣು ಮಕ್ಕಳಂತೂ ಇಡೀ ರಾತ್ರಿ ನೀರುಗಳನ್ನ ತುಂಬೋದು ಅವ್ರ ಕೆಲಸ. ಹೀಗೆ ಆ ರಾತ್ರಿ ಕಂಪ್ಲೀಟ್ ಕೆಲಸಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಚೆಂಡುವಿನ ಹಾರಗಳನ್ನ ಮಾಡೋದು, ಈ ಕೆಲಸವೂ ಕೂಡ ಅವತ್ತಿನ ರಾತ್ರಿ ಬರ್ತಾ ಇತ್ತು. ಅಂದ್ರೆ ಮುಂದಿನ ದಿನ ಇವರು ಹಸುಗಳಿಗೆ ಶೃಂಗಾರವನ್ನು ಮಾಡ್ಬೇಕಲ್ಲ, ಅದೆಲ್ಲದಕ್ಕೂ ಕೂಡ ಇವತ್ತಿನ ರಾತ್ರಿನೇ ಸಿದ್ಧತೆಗಳು ನಡೀತಾ ಇತ್ತು. ಹೀಗೆ ಇಂದಿನ ರಾತ್ರಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಂತ ಇವರು ಬೆಳಗಾದ ಮೇಲೆ ಗೋ ಪೂಜೆ ಮಾಡುವುದಕ್ಕೆ ಮತ್ತೆ ಉಳಿದ ದನಕರುಗಳ ಶೃಂಗಾರ ಮಾಡುವುದಕ್ಕೆ ಹೋಗ್ತಾ ಇದ್ರು. ಇನ್ನು ಇವ್ರು ಹೇಳ್ದ ಹಾಗೆ ರೆಡಿ ಮಾಡ್ಕೊಂಡಿರೋ ಹಾಗೆ ಉಗ್ನಿಕಾಯಿ ಸರ, ಗಿಲ್ಗಿಚ್ಚಿಕಾಯಿ ಸರ, ಚೆಂಡುವಿನ ಸರ, ಹೀಗೆ ಹಲವಾರು ಹೂವಿನ ಸರಗಳನ್ನ ಮಾಡಿಟ್ಕೊಳ್ತಾ ಇದ್ರು. ಜೊತೆಗೆ ಈ ಕೆಮ್ಮಣ್ಣ್ ಪಟ್ಟಿ, ಈ ಜೇಡಿ ಪಟ್ಟಿ, ಕೋಡುಗಳಿಗೆ ಬಣ್ಣ, ಹೀಗೆ ಹಲವಾರು ಸಿದ್ಧತೆಗಳನ್ನ ಹಸುವಿಗಾಗಿ ಗೋವುಗಳಿಗಾಗಿ ಮಾಡ್ಕೊಳ್ತಾ ಇದ್ರು. ಇನ್ನು ಮುಂದುವರೆದಂತೆ ಒಂದು ವಿಶೇಷವಾದ ಆಹಾರವನ್ನ ಮಾಡ್ತಾ ಇದ್ದಂತೆ. ಅದಕ್ಕೆ ಹೇಳ್ತಾರೆ, ಒಂದು ಚಪ್ಪೆ ರೊಟ್ಟಿ ಸರವನ್ನ ಮಾಡ್ತಾ ಇದ್ದೋ. ಅದ್ರಲ್ಲಿ ಏನೇನ್ ಇರ್ತಿತ್ತು ಅಂತ ಹೇಳಿದ್ರೆ, ಈ ಪಚ್ಚೆಯ ತೆನೆಗಳು ಮತ್ತು ಹಣ್ಣಾದ ಅಡಿಕೆಗಳು, ಬಾಳೆಹಣ್ಣು, ವೀಳ್ಯದೆಲೆ, ಚಪ್ಪೆ ರೊಟ್ಟಿ ಮುಂತಾದವುಗಳನ್ನ ಸೇರಿಸಿ ಚಪ್ಪೆ ರೊಟ್ಟಿ ಸರ ಎಂಬುದಾಗಿ ಮಾಡ್ತಿದ್ರಂತೆ. ಇದನ್ನು ಕೂಡ ಹಸುಗಳಿಗೆ ಹಾರವಾಗಿ ಆಗ್ತಾ ಇದ್ರಂತೆ.
ಇದನ್ನ ಕಿತ್ಕೊಳ್ಳೋದಕ್ಕೆ ಈ ಒಂದು ಎಲ್ಲ ಶೃಂಗಾರ ಆಗಿ ಪೂಜೆ ಎಲ್ಲ ಆದ್ಮೇಲೆ ಇದನ್ನ ಕಿತ್ಕೊಳ್ಳೋದಕ್ಕೆ ಈ ಹುಡುಗರು ಹರಸಾಹಸ ಮಾಡ್ತಿದ್ರಂತೆ. ಹಸುಗಳು ಅವಕಾಶ ಕೊಡ್ತಿರ್ಲಿಲ್ಲ, ಆದ್ರೂ ಕೂಡ ಇವರು ಓಡೋಗೋದು, ಕಿತ್ಕೊಳ್ಳೋದು, ಅದು ಒಂದು ಬಹಳ ದೊಡ್ಡ ಸಂಭ್ರಮದ ಒಂದು ಕ್ಷಣ ಆಗಿರ್ತಿತ್ತಂತೆ ಅಂತಕ್ಕಂಥದ್ದನ್ನ ನೆನಪಿಸ್ಕೊಳ್ತಾ ಹೋಗ್ತಾರೆ. ಆ ಚಪ್ಪಟ್ಟೆಯಾದಂತ ರೊಟ್ಟಿಗಳನ್ನ ಸರಕ್ ಹಾಕಿರ್ತಲ್ಲ, ಆ ರೊಟ್ಟಿಗಳನ್ನ ಹುಡುಗರು ಕಿತ್ಕೊಳಕ್ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ಕೇಕೆ ಹಾಕೋದು ಹುಡುಗರು, ಮತ್ತೆ ದಂಡು ದಂಡು ಓಡೋದು, ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಹಳ ವಿಚಿತ್ರವಾಗಿ ಅನಿಸ್ತಿತ್ತಂತೆ, ಮತ್ತೆ ವಿಶೇಷ ಆಗಿತ್ತಂತೆ ಅಂತಕ್ಕಂಥದ್ದನ್ನ ಹೇಳ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಅದು ಸಂಪೂರ್ಣ ವಾತಾವರಣವೇ ಗದ್ದಲಮಯ ಆಗಿತ್ತಂತೆ ಅಂತಕ್ಕಂಥದ್ದು. ಹೀಗೆ ಗೋವುಗಳ ಎಲ್ಲ ಶೃಂಗಾರ ಮುಗಿದ ಮೇಲೆ ಪೂಜೆಗಳಾಗ್ತಾ ಇದ್ದೋ. ಗೋ ಪೂಜೆ ಮುಗಿದ ನಂತರದಲ್ಲಿ ಬಲೀಂದ್ರ ಪೂಜೆಯನ್ನ ಸಿದ್ಧತೆ ಮಾಡ್ತಿದ್ರಂತೆ. ಬಲೀಂದ್ರ ಪೂಜೆ ಅಂತ ಹೇಳಿದ್ರೆ ಏನು ಆ ಚಾವಡಿಯ ಒಂದು ಮೂಲೆಯಲ್ಲಿ ಗೃಹ ಕೃತ್ಯದ ವ್ಯವಸಾಯದ ಸಲಕರಣೆಗಳನ್ನ ಚೆನ್ನಾಗಿ ತೊಳೆದು ಅಂದವಾಗಿ ಜೋಡಿಸಿಡ್ತಾ ಇದ್ರು, ನೇಗಿಲು, ನೊಗ, ಕತ್ತಿಗಳಿಂದ ಹಿಡಿದು ಬೀಸುಕಲ್ಲು, ಕಡೆಗೋಲುಗಳು ಎಲ್ಲವನ್ನ ಒಂದ್ ಕಡೆ ಸೇರಿಸಿ ಅವುಗಳಿಗೆ ಜೇಡಿ ಮಣ್ಣು ಬಣ್ಣಗಳಿಂದ ಒಂದು ಶೃಂಗಾರವನ್ನ ಮಾಡಿ ಮನಮೋಹಕವಾಗಿ ಕಾಣಿಸುವಂತೆ ಮಾಡಿ ಅವುಗಳ ಬಲೀಂದ್ರ ಪೂಜೆಗೆ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ರಂತೆ. ಈ ಬಲೀಂದ್ರ ಪೂಜೆ ಯಾರ್ಯಾರು ಹೇಗೆ ಮಾಡ್ತಾರೋ, ಅಂದ್ರೆ ಅವರ ರಸಿಕತನಕ್ಕೆ ಹೇಗೆ ಒಗ್ಗುತ್ತೋ ಆ ರೀತಿಯಾಗಿ ಅವುಗಳನ್ನೆಲ್ಲ ಶೃಂಗಾರ ಮಾಡ್ಕೊಳ್ತಿದ್ರಂತೆ. ಸರಿ, ಹೀಗೆ ಸಿದ್ಧತೆಯನ್ನ ಮಾಡ್ತಾ ಇದ್ರಂತೆ. ಅದು ತುಂಬಾ ದೀರ್ಘವಾದ ಕೆಲಸ ಆಗ್ತಿತ್ತಂತೆ. ಆ ದೀರ್ಘವಾದ ಕೆಲಸವನ್ನ ಮಾಡಿ ಬಲೀಂದ್ರ ಪೂಜೆ ಮುಗಿಯೋ ಹೊತ್ತಿಗೆ ಸಂಜೆ 4-5 ಗಂಟೆ ಆಗ್ಬಿಡೋದಂತೆ. ಇದಾದ ಮೇಲೆ ಎಲ್ರೂ ಕೂಡ ಕತ್ಲಾಗ್ಬಿಡ್ತಿತ್ತಲ್ಲ, ಆ ದಿಸೆಯಿಂದಾಗಿ ಎಲ್ರೂ ಕೂಡ ಅವರವರ ಗದ್ದೆಗಳಿಗೆ ದೀಪಗಳನ್ನು ತೋರಿಸಲು ಹೊರಡ್ತಾ ಇದ್ದಾರಂತೆ. ಅಲ್ಲಿ ಹೋಗಿ ದೀಪಗಳನ್ನ ತೋರಿಸಿ ಅದು ಒಂದು ರೀತಿಯಾದ ಒಂದು ಪೂಜೆ ರೀತಿಯಲ್ಲಿ ಅದನ್ನು ಮಾಡಿ ಬರ್ತಾ ಇದ್ರಂತೆ. ಅದಕ್ಕಾಗಿ ಹೇಳ್ತಾರೆ, ಆ ಒಂದು ದೀಪಗಳನ್ನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೋ. ದೀಪಗಳನ್ನ ಯಾವ ರೀತಿ ರೆಡಿ ಮಾಡ್ತಿದ್ರಂತೆ ಅಂತ ಹೇಳಿದ್ರೆ, ಈ ಬಟ್ಟೆಗಳನ್ನ ಕಟ್ಟಿ 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 ಒಂದು ಸಣ್ಣ ಒಂದು ಕೋಲಿ ಕಟ್ಟಿ ದೀಪಗಳನ್ನ ರೆಡಿ ಮಾಡ್ತಿದ್ರಂತೆ. ಜೊತೆಗೆ ಅದನ್ನ ಎಣ್ಣೆಯಲ್ಲಿ ತೋಯಿಸಿರ್ತಿದ್ರಂತೆ. ಅಂಥ ಒಂದು ದೀಪ ಅದು. ಅದನ್ನ ರೆಡಿ ಮಾಡಿ ಇಟ್ಕೊಂಡು ಅದೊಂದು ಕಟ್ಟು, ಅದು ಆ ಒಂದು ಬಟ್ಟೆಯಲ್ಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಕಟ್ಟು, ಅದನ್ನ ನಮ್ ಕಡೆ ಎಲ್ಲ ಪಂಜು ಅಂತ ಕರೀತಾರೆ. ಆ ತರದ ಒಂದು ಕಟ್ಟನ್ನ ರೆಡಿ ಮಾಡ್ಕೊಂಡಿದ್ರಂತೆ. ಅದಕ್ಕೆ ಬೆಂಕಿಯನ್ನ ಹಚ್ಚುತ್ತಿದ್ರಂತೆ. ಅಲ್ಲಿ ಆ ಒಂದು ದೀಪಗಳನ್ನ ಹಚ್ಚುವಾಗ ಅವರ ಒಂದು ಭಾವನೆ ಅಂದ್ರೆ, ಬಲಿಚಕ್ರವರ್ತಿ ಈ ನೆಲದಲ್ಲಿ ನಿರಾಶೆ ಆಗಬಾರ್ತಲ್ಲ, ಅದಕ್ಕೆ ನಾವು ಬಹುತೇಕವಾಗಿ ದೀಪಗಳನ್ನ ದೊಡ್ಡದಾಗಿ ಹಚ್ಚುತ್ತಾ ಇದ್ದೋ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಇನ್ನು ಹೀಗೆ ದೀಪಗಳನ್ನ ಹೊಲಗಳಲ್ಲಿ ತೋರಿಸಿ ಬಂದಂಥವರು ಊರುಗಳಿಗೆ ಬಂದ್ರೆ ಇನ್ನು ತಾನು ಗೂಡು ದೀಪಗಳನ್ನ ಮಾಡ್ಕೊಳ್ತಿದ್ರಂತೆ. ಆ ಗೂಡು ದೀಪಗಳನ್ನ ಏರಿಸುವ ಕಾರ್ಯಕ್ರಮ ಇರ್ತಾ ಇತ್ತಂತೆ. ಅಂದ್ರೆ ಕಂಬಗಳಿಗೆ ಆ ಗೂಡು ಮಾಡಿರ್ತಕ್ಕಂಥ ದೀಪಗಳು, ಅಂದ್ರೆ ಆಲ್ರೆಡಿ ಹೇಳಿದ್ವಲ್ಲ ಸಾಹೇಬ ಮಾಡಿದಂತ ಒಂದು ದೀಪಗಳಿದ್ವಲ್ಲ ಗೂಡು ದೀಪಗಳು, ಅವುಗಳನ್ನ ಏರಿಸುವ ಕಾರ್ಯಕ್ರಮ ಇರ್ತಾ ಇತ್ತಂತೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೆಂಗಸರು ಕೂಡ ಪಾಲುದಾರರಾಗ್ತಾ ಇದ್ರಂತೆ. ಅದು ಒಂದು ವಿಶೇಷ ಎಂಬುದಾಗಿ ಹೇಳ್ತಾರೆ. ಹೀಗೆ ಪೂಜೆ ಅಂತಕ್ಕಂಥದ್ದು ಆರಂಭ ಆಗಿ ಬಲೀಂದ್ರ ಪೂಜೆ, ಕೊಟ್ಟಿಗೆ ಪೂಜೆ, ಬೇಟೆ ಪೂಜೆ, ಹೊಸ್ತಿಲ್ ಪೂಜೆ, ಹೀಗೆ ಹಲವಾರು ಪೂಜೆಗಳನ್ನ ಮಾಡ್ತಾ ಮಾಡ್ತಾ ಬರೋರಂತೆ. ಆ ಎಲ್ಲ ಪೂಜೆಗಳು ಮುಗಿದ ಆದ್ಮೇಲೆ ಊಟದ ಹೊತ್ತು ಬರುತ್ತಂತೆ. ಅವ್ರು ಹೇಳ್ತಾರೆ, ರಾತ್ರಿ 8 ಗಂಟೆ ದಾಟಿರುತ್ತಿತ್ತು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಎಲ್ಲವನ್ನ ಮುಗಿಸಿ ಊಟಕ್ಕೆ ಹೋಗುವಷ್ಟೇ ರಾತ್ರಿ 8 ಮುಗ್ದೋಗ್ತಿರ್ತಾ ಇತ್ತು ಎಂಬುದಾಗಿ ಹೇಳ್ತಾರೆ. ಇನ್ನು ಊಟ ಮುಗಿದ ಮೇಲೆ ಮತ್ತೇನು ಕಾರ್ಯಕ್ರಮ ನಡೀತಾ ಇತ್ತು ಅನ್ನೋದನ್ನ ನೋಡೋದಾದ್ರೆ, ಅಂಟಿಗೆ ಪಂಟಿಗೆ ಅವರು ಬರ್ತಾ ಇದ್ರಂತೆ. ಅಂಟಿಗೆ ಪಂಟಿಗೆ ಅನ್ನೋದು ಆ ಕಡೆ ಒಂದು ವಿಶೇಷವಾದ ಹಾಡುವ ಪದ್ಧತಿ. ಅವರು ಬರ್ತಾ ಇದ್ರಂತೆ. ಅವ್ರು ಹೇಳ್ತಾರೆ, ನಮ್ಮ ಕಡೆ ಒಕ್ಕಲಿಗರ ದೀಪಾವಳಿಯ ವೈಶಿಷ್ಟ್ಯತೆ ಇದಾಗಿತ್ತು. ಜಾನಪದ ಶೈಲಿಯಲ್ಲಿ ಹಾಡನ್ನ ಆಡ್ತಾ ಇದ್ರು. ಅವ್ರು ಬರೋರು ಹಾಡಾಡ್ಕೊಂಡು ಬರೋರು ಬಹಳ ಶೃಂಗಾರ, ವೀರ, ಹಾಸ್ಯ, ಕರುಣೆಗಳ ಮಡುಗಳು, ಅಲ್ಲಿನ ಪಾತ್ರ ವೈವಿಧ್ಯತೆ ಇವೆಲ್ಲವನ್ನ ನಾವಲ್ಲಿ ಕಾಣ್ತಾ ಇದ್ದೋ. ಅಲ್ಲಿ ಮೇಳದವರು, ಹಿಮ್ಮೇಳದವರು ಎಲ್ರು ಕೂಡ ಇರ್ತಾ ಇದ್ರು. ಅಂದ್ರೆ ವಿಶೇಷವಾದ ಒಂದು ಉತ್ಸಾಹಿ ಭರಿತ ಒಂದು ಗುಂಪು ಈ ಅಂಟಿಗೆ ಪಂಟಿಕೆಯನ್ನ ಮಾಡ್ಕೊಂಡು ಬರ್ತಾ ಇತ್ತು. ಬಹುತೇಕವಾಗಿ ಹೀಗೆ ಮಾಡೋರಲ್ಲಿ ವಯಸ್ಸಾದವ್ರೇನ್ ಇರ್ತಾ ಇರ್ಲಿಲ್ಲ, ಯುವಕರೇ ಇರ್ತಾ ಇದ್ರು.
ಅವರು ಹೀಗೆ ತನ್ನ ಜಾನಪದ ಶೈಲಿಯಲ್ಲಿ ಹಾಡ್ಕೊಂಡು ಬಂದ್ರೆ ಅದೊಂದು ದೊಡ್ಡ ಸಂಭ್ರಮದ ಕ್ಷಣ ಆಗಿತ್ತು, ಬಹಳ ಉತ್ಸಾಹದ ಕ್ಷಣ ಆಗಿತ್ತು. ಅಷ್ಟು ಚೆನ್ನಾಗಿ ಅವರು ಹಾಡ್ಕೊಂಡು ಬರೋರು. ಜೊತೆಗೆ ಮನೆ ಮನೆಗೆ ತಿರ್ಕೊಂಡು ಹೋಗಿ ಅಕ್ಕಿಯನ್ನು, ಭತ್ತವನ್ನು, ಜೊತೆಗೆ ಹಣವನ್ನ ಸಂಗ್ರಹ ಮಾಡ್ತಾ ಹೋಗೋರು. ಈ ಸಂಗ್ರಹ ಮಾಡಿದ್ದನ್ನ ಮುಂದೆ ಒಂದು ಕಾಲಘಟ್ಟದಲ್ಲಿ ಯಾವುದೋ ಕೆರೆಯ ಅಂಗಳದಲ್ಲಿ ಅವುಗಳನ್ನ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸುವ ಕಾರ್ಯಕ್ರಮ ಕೂಡ ನಡ್ತಾ ಇತ್ತು. ಅಂದ್ರೆ ಸಂಗ್ರಹ ಮಾಡೋರೇನು ಇಟ್ಕೊಳ್ತಿರಲ್ಲ, ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬಂತೆ ಅವರು ಎಲ್ಲರಿಗೂ ಕೂಡ ಈ ಒಂದು ಅಡಿಗೆಯನ್ನ ಮಾಡಿ ಬಡಿಸ್ತಾ ಇದ್ರು ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು ಅಂಟಿಗೆ ಪಂಟಿಗೆ ಅಂತಕ್ಕಂಥದ್ದು ಕೇವಲ ಒಂದು ಗುಂಪಿನ ನಡೀತಾ ಇತ್ತಾ ಅಂತ ಹೇಳಿದ್ರೆ ಇಲ್ವಂತೆ. ಇದನ್ನ ಬಹುತೇಕವಾಗಿ 2 ಅಥವಾ 3 ಗುಂಪಿನ ಜನರು ಮಾಡ್ತಾ ಬರ್ತಿದ್ದಂತೆ. ಆದ್ರೆ ಒಂದು ಗುಂಪಿನ ಜನ ಬರುವಾಗ ಇನ್ನೊಂದು ಗುಂಪಿನ ಜನ ಬರುವಾಗಿಲ್ವಂತೆ. ಅವರು ಒಬ್ಬೊಬ್ಬರು ಮುಖವನ್ನ ನೋಡುವಾಗಿಲ್ವಂತೆ. ಆ ರೀತಿಯಾದ ಒಂದು ಪದ್ಧತಿ ಜೊತೆಗೆ ಅವರು ಬರ್ತಾ ಇದ್ರು. ಅವ್ರು ಬರುವಾಗ ಹೇಳ್ತಿದ್ರಂತೆ, ತಂದೀವಿ ದೀಪ ದೇವರ ಕೊಳ್ಳಿರಯ್ಯ ಎಂಬುದಾಗಿ ಹೇಳ್ತಿದ್ರಂತೆ. ದೀಪಗಳನ್ನ ಹಚ್ಕೊಂಡು ಬಂದು ಇದು ದೇವರ ದೀಪಗಳು, ಇವುಗಳನ್ನು ಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದ್ರಂತೆ. ಅವರು ಈ ಮನೆಗಳೇ ಹೋಗುವಂತ ಸಂದರ್ಭದಲ್ಲಿ ಯಾವ ಮನೆಯಲ್ಲಿ ಬಾಗಿಲು ತೆಗೆದು ಈ ಭಾಗ್ಯದ ಒಂದು ದೀಪವನ್ನ ಈಸ್ಕೊಳ್ತಾರೋ ಅಂತವ್ರಿಗೆ ಹೇಳ್ತಿದ್ರಂತ, ಅವರು ಬಾಗಿಲು ತೆಗೆದ ಕೈಗೆ ಭಾಗ್ಯದ ಮಳೆ ಬರಲಿ ಎಂಬುದಾಗಿ ಹೇಳ್ತಾ ಇದ್ರಂತೆ. ಬಹುತೇಕವಾಗಿ ಆ ದೀಪವನ್ನ ಕೊಂಡವರಿಗೆ ಸಂಪತ್ತು ಸಿಗುತ್ತೆ, ಒಳ್ಳೇದಾಗತ್ತೆ ಅನ್ನೋ ಭಾವದಲ್ಲಿ ಅವರ ಹಾಡನ್ನ ಹಾಡ್ತಿದ್ರಂತೆ. ಹಾಡುವ ಸಂದರ್ಭದಲ್ಲಿ ಕೆಲವು ಜನ ಬಾಗಿಲು ತೆಗಿಯೋರಂತೆ, ತೆಗೆದು ಅವರನ್ನ ಬರಮಾಡಿಕೊಳ್ತಿದ್ರಂತೆ. ಅಂಟಿಗೆ ಪಂಟಿಗೆ ಅವ್ರನ್ನ ಬರಮಾಡ್ಕೊಳ್ತಿದ್ರಂತೆ. ಅವ್ರು ಬಂದಂತವ್ರು ಆ ಮನೆಯಲ್ಲಿ ಕುಳಿತು ಆ ಮನೆಯಲ್ಲಿ ಏನ್ ಕೊಡ್ತಾರೋ ಅದನ್ನ ಕುಡಿದು ತಿಂದು ಒಂದಷ್ಟು ಹಾಡನ್ನ ಹಾಡಿ ಖುಷಿಪಡಿಸಿ ಮತ್ತು ಇನ್ನೊಂದು ಮನೆಗಳಿಗೆ ಹೋಗ್ತಾ ಇದ್ರಂತೆ. ಜೊತೆಗೆ ಎಲೆ ಅಡಿಕೆ ಹಾಕೊಳ್ಳೋದು, ತಾಂಬೂಲವನ್ನ ಹಂಚ್ಕೊಳ್ಳೋದು ಇದೆಲ್ಲ ನಡೀತಾ ಇತ್ತಂತೆ. ಇದೆಲ್ಲ ಮುಗಿದ ಮೇಲೆ ಆ ಮನೆಯವರು ಅವರ ಶಕ್ತಾನುಸಾರ ಒಂದಷ್ಟು ಸಂಭಾವನೆಯನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ರಂತೆ. ಹೀಗೆ ಒಂದು ಗುಂಪು ಆ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೊಂದು ಗುಂಪು ಸೌಂಡ್ ಮಾಡ್ಕೊ ಬರೋದಂತೆ. ಹೇಳ್ತಾರೆ, ಈ ತರದ ಹಲವಾರು ಗುಂಪುಗಳು ಬರ್ತಿದ್ವು, ಆದ್ರೆ ಮುಖಾಮುಖಿ ಆಗ್ತಾ ಇರ್ಲಿಲ್ಲ. ಅವರು ಹಾಡಾಡ್ತಿದ್ದೇ ಈ ಕಾರಣಕ್ಕಂತೆ. ಯಾಕಂತ ಹೇಳಿದ್ರೆ ಹಾಡನ್ನ ಎತ್ತರದ ಧ್ವನಿಯಲ್ಲಿ ಆಡಿದ್ರೆ ಅವರು ಇಲ್ಲಿ ಯಾರೋ ಇದ್ದಾರೆ, ನಾವು ಅಲ್ಲಿಗೆ ಹೋಗ್ಬಾರ್ದು ಅಂತಕ್ಕಂತ ಒಂದು ಭಾವನೆಯನ್ನ ತಾಳಿ ಅವರು ಮತ್ತೊಂದು ಬೀದಿಗಳಿಗೆ ಹೊರಟೋಗ್ತಿದ್ರಂತೆ. ಆ ದಿಸೆಯಿಂದಾಗಿ ಒಬ್ರಿಗೊಬ್ರು ಮುಖಾಮುಖಿ ಆಗ್ದೇನೆ ಈ ಅಂಟಿಕೆ ಪಂಟಿಗೆ ಹಾಡನ್ನ ಪ್ರತಿ ಮನೆಗಳಿಗೆ ಹೋಗಿ ಅವರು ಹಾಡ್ತಾ ಬರೋರು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹೀಗೆ ಬಹುತೇಕವಾಗಿ ಒಂದು ಗುಂಪಾದ್ಮೇಲೆ ಇನ್ನೊಂದು ಗುಂಪು ಬರ್ತಾ ಬರ್ತಾನೆ ಇಡೀ ನೈಟು ನಡೀತಾ ಇತ್ತು. ನಾವ್ ಇನ್ನೇನ್ ಮಲ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಗುಂಪು ಬರೋದು. ಈ ರೀತಿನಲ್ಲಿ ಇಡೀ ರಾತ್ರಿ ಶಬ್ದಗಳಿಂದ ಮುಳುಗಿರ್ತಾ ಇತ್ತು ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಇನ್ನು ಹೀಗೆ ರಾತ್ರಿ ಎಲ್ಲಾ ಮುಗಿದ ಮೇಲೆ ಮಾರನೆಯ ದಿನ ಅವರು ಈ ಒಟ್ಟಾಗಿ ಶಿಕಾರಿಗೆ ಹೊರಡೋದು ಒಂದು ಪದ್ಧತಿಯಂತೆ. ಒಟ್ಟಾಗಿ ಶಿಕಾರಿಗಳಿಗೆ ಹೋಗೋದು, ಶಿಕಾರಿಯನ್ನ ಹೊಡೆದು ಬರೋದು, ಅದೊಂದು ಪದ್ಧತಿಯನ್ನ ಇಟ್ಕೊಂಡಿದ್ರಂತೆ. ಇನ್ನು 3ನೆಯ ದಿನ ವರ್ಷದ ತುಡುಕು ಅಂತ ಮಾಡ್ತಿದ್ರಂತೆ. ಅಂದ್ರೆ ನಮ್ ಕಡೆ ಎಲ್ಲ ವರ್ಷ ದುಡುಕು ಅಂತ ಮಾಡ್ತಾರೆ. ಅಂದ್ರೆ ವರ್ಷದ ಒಂದು ಉದುಕಗಳನ್ನ ಮಾಡಿ, ಒಂದು ವಿಶೇಷಗಳನ್ನ ಮಾಡಿ, ಅಂದ್ರೆ ವಿಶೇಷವಾದ ಸಾಂಬಾರ್ಗಳನ್ನ ಮಾಡಿ, ನಮ್ ಕಡೆ ಬಹುತೇಕವಾಗಿ ವರ್ಷ ದುಡುಕು ಅಂದಾಗ ಈ ನಾನ್ ವೆಜ್ ಮಾಡೋದು ಜಾಸ್ತಿ ಇರುತ್ತೆ. ಹಾಗೆ ಆ ಕಡೆ ವರ್ಷದ ತೊಡಕು ಎಂಬುದಾಗಿ ಮಾಡ್ತಿದ್ರಂತೆ 3ನೇ ದಿನಕ್ಕೆ. ಅದು ಕೂಡ ಒಂದು ವಿಶೇಷತೆಯನ್ನ ಅವ್ರಿಗೆ ಹೊಂದಿತ್ತಂತೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಇನ್ನು 4ನೆಯ ದಿನ ಬೆಳಗಾಗುವ ಮೊದಲೇ ಜೋಡಿಸಿಟ್ಟ ಎಲ್ಲ ಬಲೀಂದ್ರಗಳನ್ನ, ಅಂದ್ರೆ ಏನು ಆ ವಸ್ತುಗಳೆಲ್ಲವನ್ನ ಜೋಡಿಸಿಟ್ಟು ಪೂಜೆಗಳನ್ನ ಮಾಡಿರ್ತಾರಲ್ಲ, ಅವರು ಬಳಸುವ ವಸ್ತುಗಳನ್ನ, ಅವುಗಳನ್ನ ಈಗ ತೆರವು ಮಾಡುವ ಕಾರ್ಯಕ್ರಮ 4ನೇ ದಿನ ನಡೀತಾ ಇತ್ತಂತೆ ಅಂತಕ್ಕಂಥದ್ದು. ಇನ್ನು ಇದಾದ್ಮೇಲೆ ಹೇಳ್ತಾರೆ, ನಮ್ಗೆ ಇನ್ನೊಂದು ನೆನಪಿಗೆ ಬರ್ತಾ ಐತೆ, ಹೇಳಲೇಬೇಕು. ಬಹಳ ವಿಶೇಷವಾಗಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೋ, ಅದು ಕೆರಕಲು ಅಂತಕ್ಕಂಥದ್ದು. ಕೆರಕಲು ಅನ್ನೋ ಒಂದು ಪದ್ಧತಿಯನ್ನ ಅವರು ಮಾಡ್ಕೊಳ್ತಾ ಇದ್ದಾರಂತೆ. ಅವ್ರು ಹೇಳ್ತಾರೆ, ಕೆರಕಲನ್ನ ನಾವು ಹೇಗ್ ಮಾಡ್ತಾ ಇದ್ದೋ ಅನ್ನುವ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಈ ಕುಡಿ ಬಾಳೆ ಎಲೆಗಳನ್ನ ತೆಗೆದುಕೊಂಡು 5 ಸಗಣಿಯ ಸಣ್ಣ ಸಣ್ಣ ಸಾಲುಗಳನ್ನ ನಿರ್ಮಿಸಿ ಅವುಗಳಲ್ಲಿ ನೆಲ್ಲಿಕಾಯಿ, ಹಣ್ಣು ಅಡಿಕೆ, ಪಚ್ಚೆ ತೆನೆ, ಉತ್ತರಾಣಿ, ಗರುಕೆ ಮೊದಲಾದವುಗಳನ್ನ ನಡ್ತಾ ಇದ್ದೋ. ನೆನಪಿಸ್ಕೊಳ್ಳಿ, ಒಂದು ಬಾಳೆ ಎಲೆಯ, ಅದು ಕುಡಿಯ ಬಾಳೆ ಎಲೆ ಮೇಲೆ ಒಂದು ಸಗಣಿಯನ್ನ ಹಾಕಿ ಅದ್ರ ಮೇಲೆ ಇವುಗಳೆಲ್ಲವನ್ನ ನೆಡೋದು. ಈ ರೀತಿ ಏರ್ಪಾಟ್ ಮಾಡ್ತಿದ್ದಂತೆ. ಇಂಥ ಒಂದು ಎಲೆಯನ್ನ ಗೋ ಪೂಜೆ ಮಾಡುವ ಸಮಯದಲ್ಲಿ ಬಲೀಂದ್ರ, ಬೇಟೆ, ಹೊಸ್ತಿಲು ಮೊದಲಾದವುಗಳ ಪೂಜೆ ಸಮಯದಲ್ಲಿ ಇಡ್ತಾ ಇದ್ರಂತೆ. ಏನು ಆ ಸಮಯದಲ್ಲಿ ಇಟ್ಟಿದ್ರೋ ಅವುಗಳನ್ನ ಬಹುತೇಕವಾಗಿ ಯಾವ ಸಂದರ್ಭಕ್ಕಾಗಿ ಬಳಸ್ಕೊಳ್ತಾ ಇದ್ರಂದ್ರೆ, ಸಾಮಾನ್ಯವಾಗಿ ಅವ್ರು ಹೇಳ್ತಾರೆ, ಗಂಡ ಹೆಂಡತಿ, ಅತ್ತಿಗೆ ನಾದಿನಿಯರು,
ಭಾವನೆಂಟರು ಇವರ ಮಧ್ಯೆ ಒಂದು ಜಾಣನ ಪ್ರಶ್ನೆಯನ್ನ ಹಾಕುವಂತೆ ಬಳಸ್ಕೊಳ್ತಾ ಇದ್ದೋ. ಅಂದ್ರೆ ಒಬ್ಬರಿಗೊಬ್ಬರು ಛೇಡಿಸುವ ರೀತಿಯಲ್ಲಿ ಪ್ರಶ್ನೆಗಳನ್ನ ಹಾಕೋದು, ಉತ್ತರಗಳನ್ನು ಪಡ್ಕೊಳ್ಳೋದು, ಈ ರೀತಿಯಲ್ಲಿ ಅವುಗಳನ್ನ ಬಳಸ್ಕೊಳ್ತಾ ಇದ್ದೋ. ಈ ಸಂದರ್ಭದಲ್ಲಿ ನಾವು ಉದಾಹರಣೆಯನ್ನು ಕೊಡೋದಾದ್ರೆ, ಕೇಳ್ತಿದ್ರಂತೆ ಭಾವ ಯಾವಾಗ ಬಂದಿರಿ ಅಂತ. ಅವರು ನೆನ್ನೆ ಅನ್ನೋರಂತೆ. ನೆನ್ನೆ ಬಂದಿರಾ ಅಂತಿದ್ರಂತೆ. ಅವರು ಹೂ ಅಂದ್ಬಿಟ್ರೆ ಕೆರಕೊಳ್ಳಿ ಅಂತಿದ್ರಂತೆ. ಅಂದ್ರೆ ಅಂದ್ರೆ ಈ ಕೆರಕಲು ಏನಿದೆ ಅದನ್ನ ಕೊಳ್ಳಿ ಅಂತ, ಕೆರಕೊಳ್ಳಿ ಅಂತಕ್ಕಂಥದ್ದು. ಆದ್ರೆ ಅದ್ರ ಭಾವ ಬೇರೆ ಇತ್ತು. ಕೆರಕೊಳ್ಳಿ, ಕೆರೆದುಕೊಳ್ಳಿ ಅನ್ನುವಂಗೆ ಭಾವ ಇತ್ತು. ಛೇಡಿಸ್ತಾ ಇದ್ರು, ಎಲ್ಲೋ ಒಂದ್ ಕಡೆ ಅದನ್ನ ಹಾಸ್ಯವಾಗಿ ಬಳಸ್ತಾ ಇದ್ರು. ಹೀಗೆ ಒಬ್ಬರಿಗೊಬ್ಬರು ಹೂ ಅನ್ನಿಸುವ ಪದ್ಧತಿಯನ್ನೇ ಇಟ್ಕೊಂಡು ಕೆರಕೊಳ್ಳಿ ಅಂತಿದ್ರಂತೆ. ಅಂದ್ರೆ ಇವರು ತಯಾರಾದಂತದನ್ನ ಕೊಳ್ಳಿ ಅಂತ, ಆದ್ರೆ ಅದರ ಭಾವ ಕೆರಕೊಳ್ಳಿ ಎಂಬುದಾಗಿ ಆಗ್ತಾ ಇತ್ತು. ಹೀಗೆ ಬಹುತೇಕವಾಗಿ ಉತ್ತರ ಕೊಡುವ ಸಂದರ್ಭದಲ್ಲಿ ಈ ಯಾರು ಸೋಲ್ತಾರೋ ಅವ್ರಿಗೆ ಕೆರಕೊಳ್ಳಿ ಎಂಬುದಾಗಿ ಹೇಳ್ತಾ ಇದ್ದೋ. ಹೂ ಅನ್ನಿಸುವುದೇ ಒಂದು ದೊಡ್ಡ ಪದ್ಧತಿಯಾಗಿತ್ತು. ಅದನ್ನ ಬಹಳ ಶ್ರಮಪಟ್ಟು ಕೂಡ ನಾವು ಮಾಡ್ತಾ ಇದ್ದೋ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಕೊನೆಗೆ ಹೇಳ್ತಾರೆ, ಎಷ್ಟು ಕಾಲ ಇವುಗಳನ್ನ ನಾವು ಅನುಭವಿಸಿದ್ದೀವಿ, ಎಷ್ಟು ದಿನಗಳು ಈ ಸಂತೋಷವನ್ನ ನಾವು ಅನುಭವಿಸಿದೀವಿ. ಅಂದಿನ ದಿನಗಳು ಇಂದು ನಮ್ಗೆ ಸಿಗ್ತಾ ಇಲ್ಲ. ಅಂದಿನ ಊರುಗಳು ಇಂದು ನಮ್ಗೆ ಸಿಗ್ತಾ ಇಲ್ಲ. ಅಂದಿನ ಫಕೀರ ಸಾಹೇಬ ಸಿಗ್ತಾ ಇಲ್ಲ. ಅಂದಿನ ನಮ್ಮ ಜೊತೆಯಲ್ಲಿದ್ದಂತ ಅಜ್ಜಿಯರು, ನಮ್ಮ ಜೊತೆಯಲ್ಲಿದ್ದಂತ ಪುಟ್ಟ, ಸೀನಪ್ಪ ಮೊದಲಾದವರು, ಅಂಟಿಗೆ ಪಂಟಿಕೆಯವರು, ನಾಯಕ ಅನಂತಯ್ಯ ಅವರು ಇವತ್ತಿಗೆ ಅವರು ತೀರೋಗಿದ್ದಾರೆ. ಎಷ್ಟೋ ವರ್ಷಗಳು ಕಳೆದು ಬಿಟ್ಟಿದ್ದಾವೆ. ನಮ್ಮ ಜೊತೆಯಲ್ಲಿರ್ತಕ್ಕಂಥ ಮುಗ್ಧ ಚೆಲುವೆಯರು ಅವರೀಗ ಮದುವೆ ಆಗಿ ತಮ್ಮ ಮಕ್ಕಳೊಟ್ಟಿಗೆ ಯಾವ್ಯಾವುದೋ ಊರುಗಳನ್ನ ಸೇರ್ಬಿಟ್ಟಿದ್ದಾರೆ. ಹೀಗೆ ಒಂದು ದೊಡ್ಡ ಪ್ರಪಂಚವೇ ನಮ್ ಕಣ್ಣು ಮುಂದೆ ಇತ್ತು. ಆದ್ರೆ ಇವತ್ತು ಅದು ಸ್ವಪ್ನ ಲೋಕ ಆಗಿದೆ. ಕೇವಲ ಕನಸಿನಲ್ಲಿ ನಾವು ನೆನ್ಸ್ಕೊಳ್ಳೋ ಹಂಗಾಗಿದೆ. ಅಂದಿನ ಆ ದೀಪಾವಳಿಗಳು ಬಾಳೆ ಬರಡಾಗಿರುವಾಗ ಎಲ್ಲಿ ಬೆಳಗ್ತವೆ? ಆ ಒಂದು ಕ್ಷಣಗಳು ಮತ್ತೆ ನಮ್ಗೆ ಎಲ್ಲಿ ಸಿಗ್ತವೆ? ಆದರೆ ಆ ನೆನಪಿನ ಬುತ್ತಿ ಅಕ್ಷಯ ಬುತ್ತಿಯಾಗಿತ್ತು. ಮೆಲುಕು ಹಾಕಿದಷ್ಟು ಕೂಡ ಸಮೃದ್ಧತೆ ಬರ್ತಾನೆ ಇತ್ತು. ಅಲ್ಲಿ ಪುಟಿಯುವ ಸವಿಸ್ಮರಣೆಯ ಕಾರಂಜಿಗಳು ಅನಂತವೋ ಅನಂತ. ಬತ್ತಲಾರದ ಬುಗ್ಗೆಗಳು ಅವು. ಅಂತೆಯೇ ಆ ಕಾಲದ ದೀಪಾವಳಿಗಳು ನನ್ನ ಪಾಲಿಗಿನ್ನು ಚಿರ ನೂತನವಾಗಿವೆ. ನೆನಪಿನ ಆಗಸದಲ್ಲಿ ಅಂದಿನ ತಾರೆಗಳು ಇವತ್ತಿಗೂ ಕೂಡ ಮಿನುಗುತ್ತಲೇ ಇವೆ ಎಂಬುದಾಗಿ ಹೇಳ್ತಾನೆ ಈ ಪ್ರಬಂಧವನ್ನ ಮುಗಿಸ್ಬಿಡ್ತಾರೆ. ಅಂತ ಹೇಳಿದ್ರೆ ಒಂದು ದೀಪಾವಳಿ ಒಬ್ಬ ವ್ಯಕ್ತಿಗೆ ಅನುಭವಿಸದಂತ ಆ ಎಲ್ಲ ಕ್ಷಣಗಳನ್ನ ಹೇಗೆ ತಂದುಕೊಡುತ್ತೆ, ಆ ನೆನಪುಗಳನ್ನ ಹೇಗೆ ತಂದುಕೊಡುತ್ತೆ ಅನ್ನುವ ಸಂದರ್ಭದಲ್ಲಿ ಕೆಲವು ನೆನಪುಗಳಂತೂ ಯಾವತ್ತೂ ಮಾಸೋದಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ನಡುವೆ ಅವು ನಿಂತ್ಬಿಟ್ಟಿರ್ತವೆ. ನಮ್ಮ ನೆನಪಿನ ಆಳದಲ್ಲಿ ನಿಂತು ನಮ್ಮನ್ನ ಖುಷಿ ಪಡಿಸ್ತಾನೇ ಇರ್ತವೆ ಅನ್ನುವಂತ ಸಂದರ್ಭದಲ್ಲಿ ಹಾಮ ನಾಯಕ ಅವರ ಈ ದೀಪಾವಳಿಯ ನೆನಪುಗಳು ಬಹಳ ಉತ್ತಮವಾದ ಪ್ರಬಂಧ ಅಂತ ನಾನಾದ್ರೂ ಭಾವಿಸ್ತೇನೆ. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಎಷ್ಟೋ ಜನಕ್ಕೆ ಇದು ಬೇಕಾಗತ್ತೆ, ಶೇರ್ ಮಾಡಿ. ಜೊತೆಗೆ ಈ ಲೇಖನ ಏನ್ ಅನ್ನಿಸ್ತು ನಿಮ್ಗೆ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ಮತ್ತೆ ಭೇಟಿ ಆಗ್ತಿರೋಣ.